all, welcome to my YouTube channel Butterfly's Choice. ಎಕನಾಮಿಕ್ ಪಾಲಿಸೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಫಿಸ್ಕಲ್ ಪಾಲಿಸಿ ಅಂತ ಹೇಳಿದರೆ ಏನು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಮಾನಿಟರಿ ಪಾಲಿಸಿ ಅಂತ ಹೇಳಿದರೆ ಏನು ಮತ್ತು ಅದರದ್ದು ಆಬ್ಜೆಕ್ಟಿವ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಿಸ್ಕಲ್ ಪಾಲಿಸಿ ಮತ್ತು ಮಾನಿಟರಿ ಪಾಲಿಸಿ ಎಕನಾಮಿಕ್ ಪಾಲಿಸಿ ಅಂಡರಲ್ಲಿ ಬರೋ ಟು ಮೇನ್ ಕಾನ್ಸೆಪ್ಟ್ಸ್ ಆಗಿದೆ. ಮಾನಿಟರಿ ಪಾಲಿಸಿ, it is the policy of central bank to control credit and money supply and achieve sustainable economic growth. ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಫಿಸ್ಕಲ್ ಪಾಲಿಸಿ ಅಂತ ಹೇಳಿದರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ ಅಂತ ನಾವು ಹೇಳಿದೆ. ಫಿಸ್ಕಲ್ ಪಾಲಿಸಿ ಅಂತ ಹೇಳಿದರೆ ಅದು ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡೋ ಪಾಲಿಸಿಗಳಾಗಿರುತ್ತೆ. ಮಾನಿಟರಿ ಪಾಲಿಸಿ ಅಂತ ಹೇಳಿದರೆ ಇದು ಸೆಂಟ್ರಲ್ ಬ್ಯಾಂಕ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೆಂಟ್ರಲ್ ಬ್ಯಾಂಕ್ ಹೇಗೆ ಇಂಟ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದರೆ ಇಟ್ ಈಸ್ ದ ಪಾಲಿಸಿ ಆಫ್ ಸೆಂಟ್ರಲ್ ಬ್ಯಾಂಕ್ ಟು ಕಂಟ್ರೋಲ್ ಕ್ರೆಡಿಟ್ ಆ್ಯಂಡ್ ಮನಿ ಸಪ್ಲೈ. ಕ್ರೆಡಿಟ್ ಮತ್ತು ಮನಿ ಸಪ್ಲೈಯನ್ನು ಕಂಟ್ರೋಲ್ ಪ್ರಾಪರಾಗಿ ಮೈಂಟೈನ್ ಮಾಡಿಕೊಂಡು ಹೋಗಲಿಕ್ಕೆ ಸೆಂಟ್ರಲ್ ಬ್ಯಾಂಕ್ ಇಶ್ಯೂ ಮಾಡುವಂಥ ಪಾಲಿಸಿ ಮೆಷರ್ಮೆಂಟ್ಸ್ ಆಗಿದೆ ಮಾನಿಟರಿ ಪಾಲಿಸಿ. ಇದು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡುತ್ತೆ ಅಂದರೆ ಟು ಅಚೀವ್ ಸಸ್ಟೈನೇಬಲ್ ಎಕನಾಮಿಕ್ ಗ್ರೋತ್. ಒಂದು ಎಕನಾಮಿಕ್ ಗ್ರೋತನ್ನು ಸ್ಥಿರವಾಗಿ ಪ್ರಾಪರಾಗಿ ಒಂದು ಸಸ್ಟೈನ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ಹೋಗಲಿಕ್ಕೆ ಮಾನಿಟರಿ ಪಾಲಿಸಿನ ಸೆಂಟ್ರಲ್ ಬ್ಯಾಂಕ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಕ್ರೆಡಿಟ್ ಆ್ಯಂಡ್ ಮನಿ ಸಪ್ಲೈ. ಕ್ರೆಡಿಟ್ ಆ್ಯಂಡ್ ಮನಿ ಸಪ್ಲೈ ಅಂತ ಹೇಳಿದರೆ, ಕ್ರೆಡಿಟ್ ಅಂತ ಹೇಳಿದರೆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಬ್ಯಾಂಕ್ ಒಂದು ಕಸ್ಟಮರ್ಸ್ಗೆ ಕ್ರೆಡಿಟ್ ಫೆಸಿಲಿಟೀಸನ್ನು ಕೊಡುತ್ತೆ. ಅದನ್ನು ಪ್ರಾಪರಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ಕ್ರೆಡಿಟ್ ಫೆಸಿಲಿಟಿನ ಒಂದು ಕ್ರೆಡಿಟ್ ಕೊಡ್ತಾ ಇದ್ದರೆ ಅದನ್ನು ಪ್ರಾಪರಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ಒಂದು ಸೆಂಟ್ರಲ್ ಬ್ಯಾಂಕ್ ಪಾಲಿಸೀಸ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಅದನ್ನು ನಾವು ಮಾನಿಟರಿ ಪಾಲಿಸೀಸ್ ಅಂತ ಹೇಳ್ತೀವಿ. ರಿಲೇಟೆಡ್ ಟು ಕ್ರೆಡಿಟ್ ಏನೆಲ್ಲ ಪಾಲಿಸೀಸ್ನ ಸೆಂಟ್ರಲ್ ಬ್ಯಾಂಕ್ ದಿಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಏನೆಲ್ಲ ಪಾಲಿಸೀಸ್ನ ಕೊಡುತ್ತೆ ಅದನ್ನು ನಾವು ಮಾನಿಟರಿ ಪಾಲಿಸಿ ಅಂತ ಹೇಳಿ ಕರೀತೇವೆ. ಮನಿ ಸಪ್ಲೈ. ಮನಿ ಸಪ್ಲೈ ಅಂತ ಹೇಳಿದರೆ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಆಫ್ ಪ್ರಾಡಕ್ಟ್, ಇನ್ಕ್ರೀಸ್ ಇನ್ ಕ್ಯಾಶ್ ಇನ್ ಹ್ಯಾಂಡ್, ರೆಡ್ಯೂಸ್ ಇನ್ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳಿದರೆ ಒಂದು ಪ್ರಾಡಕ್ಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಇನ್ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್. ಇನ್ಕ್ರೀಸ್ ಇನ್ ಕ್ಯಾಶ್ ಇನ್ ಹ್ಯಾಂಡ್, ನಮ್ಮ ಕ್ಯಾಶ್ ಇನ್ ಹ್ಯಾಂಡ್ ನಮ್ಮ ಕೈಯಲ್ಲಿ ಕ್ಯಾಶ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಬಟ್ ರೆಡ್ಯೂಸ್ ಇನ್ ವ್ಯಾಲ್ಯೂ ಆಫ್ ಮನಿ, ನಮ್ಮ ಕೈಯಲ್ಲಿರೋ ಕ್ಯಾಶ್ ಇನ್ ಹ್ಯಾಂಡ್ದು ವ್ಯಾಲ್ಯೂ ಮನಿದು ವ್ಯಾಲ್ಯೂ ರೆಡ್ಯೂಸ್ ಆಗ್ತಾ ಇರುತ್ತೆ. ಸೊ ನಮ್ಮಲ್ಲಿ ವ್ಯಾಲ್ಯೂ ಮನಿ ಇದೆ ಬಟ್ ಅದರದ್ದು ವ್ಯಾಲ್ಯೂ ರೆಡ್ಯೂಸ್ ಆಗ್ತಾ ಇದ್ದರೆ ನಮಗೆ ಮೋರ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಲಿಕ್ಕೆ ಆಗಲ್ಲ. ಸೊ ರೆಡ್ಯೂಸ್ ಆಗ್ತಾ ಇದ್ದರೆ ನಮಗೆ ಮೋರ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ. ಈ ಥರ ಸಂದರ್ಭಗಳಲ್ಲಿ ಮನಿ ಸಪ್ಲೈ ಅಂತ ಹೇಳಿದರೆ ಈ ಥರ ಸಂದರ್ಭಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ ಅದನ್ನು ಒಂದು ಕಂಟ್ರೋಲಲ್ಲಿ ಸಸ್ಟೈನ್ ಆಗಿ ಕಂಟ್ರೋಲಲ್ಲಿ ತಗೊಂಡು ಹೋಗಲಿಕ್ಕೆ ಒಂದು ಪಾಲಿಸೀಸ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಅದನ್ನು ನಾವು ಮಾನಿಟರಿ ಪಾಲಿಸಿ ಅಂತ ಹೇಳಿ ಕರಿತೇವೆ. ಆಬ್ಜೆಕ್ಟಿವ್ಸ್ ಆಫ್ ಮಾನಿಟರಿ ಪಾಲಿಸಿ. ಫಸ್ಟ್ ಆಬ್ಜೆಕ್ಟಿವ್ಸ್ ಟು ಕಂಟ್ರೋಲ್ ಕ್ರೆಡಿಟ್ ಆ್ಯಂಡ್ ಮನಿ ಸಪ್ಲೈ. ಕ್ರೆಡಿಟ್ನ ಪ್ರಾಪರಾಗಿ ಕಂಟ್ರೋಲ್ ಮಾಡಿ ಇಡಲಿಕ್ಕೆ ದಿಸ್ ಮಾನಿಟರಿ ಪಾಲಿಸಿ ವಿಲ್ ಹೆಲ್ಪ್. ಆ್ಯಂಡ್ ಮನಿ ಸಪ್ಲೈ, ಒಂದು ಪ್ರೈಸ್ ವ್ಯಾಲ್ಯೂ ಅಥವಾ ಪ್ರಾಡಕ್ಟ್ ವ್ಯಾಲ್ಯೂ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆದಾಗ ಅದನ್ನು ಪ್ರಾಪರಾಗಿ ಕಂಟ್ರೋಲ್ ಮಾಡಲಿಕ್ಕೆ ದಿಸ್ ಮಾನಿಟರಿ ಪಾಲಿಸಿ ವಿಲ್ ಹೆಲ್ಪ್. ಸೆಕೆಂಡ್ ಆಬ್ಜೆಕ್ಟಿವ್ ಇಸ್ ಟು ಅವಾಯ್ಡ್ ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್. ಇನ್ಫ್ಲೇಷನ್ ಅಂತ ಹೇಳಿದರೆ ಇನ್ಕ್ರೀಸ್ ಇನ್ ಪ್ರೈಸ್, ಇನ್ಕ್ರೀಸ್ ಇನ್ ಪ್ರಾಡಕ್ಟ್ ವ್ಯಾಲ್ಯೂ ಬಟ್ ರಿಡಕ್ಷನ್ ಇನ್ ವ್ಯಾಲ್ಯೂ ಆಫ್ ಮನಿ. ಬಟ್ ಡಿಫ್ಲೇಷನ್ ಅಂತ ಹೇಳಿದರೆ ರಿಡಕ್ಷನ್ ಇನ್ ಪ್ರೈಸ್, ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಬಟ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಮನಿ. ಈ ಥರ ಸಿಟುವೇಷನ್ನ ಪ್ರಾಪರಾಗಿ ಮೇಂಟೈನ್ ಮಾಡಲಿಕ್ಕೆ ಕಂಟ್ರೋಲಲ್ಲಿ ಇಡಲಿಕ್ಕೆ ಸೆಂಟ್ರಲ್ ಬ್ಯಾಂಕ್ ಪಾಲಿಸೀಸ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಅದನ್ನು ನಾವು ಮಾನಿಟರಿ ಪಾಲಿಸಿ ಅಂತ ಹೇಳ್ತೇವೆ. ಈ ಮಾನಿಟರಿ ಪಾಲಿಸಿ ಒಂದು ಕಂಟ್ರಿದು ಪ್ರಾಪರ್ ಎಕನಾಮಿಕ್ ಗ್ರೋತಲ್ಲಿ ಈ ರೀತಿ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಸಿಟುವೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಥರ್ಡ್ ಆಬ್ಜೆಕ್ಟಿವ್ ಇಸ್ ಟು ಅಟೈನ್ ಸಸ್ಟೈನೇಬಲ್ ಎಕನಾಮಿಕ್ ಗ್ರೋತ್. ಸಸ್ಟೈನೇಬಲ್ ಎಕನಾಮಿಕ್ ಗ್ರೋತ್ ಈ ಮಾನಿಟರಿ ಪಾಲಿಸಿದು ಮೇನ್ ಆಬ್ಜೆಕ್ಟಿವ್ ಎಕನಾಮಿಕ್ ಗ್ರೋತ್ ಸಸ್ಟೈನ್ ಆಗಿ ಇರಲಿಕ್ಕೆ, ಒಂದು ಪ್ರಾಪರ್ ಡೈರೆಕ್ಷನಲ್ಲಿ ಕಂಟ್ರೋಲಲ್ಲಿ ಒಂದು ಸ್ಥಿರವಾಗಿ ಇರಲಿಕ್ಕೆ ದಿಸ್ ಮಾನಿಟರಿ ಪಾಲಿಸಿ ವಿಲ್ ಹೆಲ್ಪ್. ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಸಿಟುವೇಷನ್ಗಳಲ್ಲಿ ಒಂದು ಎಕನಾಮಿ ಪ್ರಾಪರಾಗಿ ಒಂದು ಪ್ರಾಪರ್ ಚಾನಲಲ್ಲಿ ಹೋಗಲಿಕ್ಕೆ ಅಥವಾ ಸ್ಥಿರವಾಗಿ ಇರಲಿಕ್ಕೆ ದಿಸ್ ಮಾನಿಟರಿ ಪಾಲಿಸಿ ವಿಲ್ ಹೆಲ್ಪ್. ಫೋರ್ತ್ ಆಬ್ಜೆಕ್ಟಿವ್ ಇಸ್ ಟು ಅಟೈನ್ ಬ್ಯಾಲೆನ್ಸ್ಡ್ ಗ್ರೋತ್. ಬ್ಯಾಲೆನ್ಸ್ಡ್ ಗ್ರೋತ್ ಅಂತ ಹೇಳಿದಾಗ ಒಂದು ಕಂಟ್ರಿಯಲ್ಲಿ ಡಿಪ್ರೆಷನ್ ಅಥವಾ ಬೂಮ್ ಪೀರಿಯಡ್ ಉಂಟಾಗುತ್ತೆ. ಆ ಥರ ಸಿಟುವೇಷನಲ್ಲಿ ಒಂದು ಎಕನಾಮಿಕ್ ಗ್ರೋತ್ ಇನ್ಕ್ರೀಸ್ ಆಗುತ್ತೆ ಅಥವಾ ಸಮ್ಟೈಮ್ ಡಿಕ್ರೀಸ್ ಆಗುತ್ತೆ.
ಬಟ್ ಅದನ್ನು ಒಂದು ಪ್ರಾಪರ್ ವೇ ಆಗಿ ಅಥವಾ ಸಸ್ಟೇನ್ ಆಗಿ ಒಂದು ಎಕನಾಮಿಕ್ ಗ್ರೋತ್ನ ಕಂಟ್ರೋಲ್ ಮಾಡಿ ಹೋಗಲಿಕ್ಕೆ ಮಾನಿಟರಿ ಪಾಲಿಸಿ ಒಂದು ಕಂಟ್ರಿನ ಹೆಲ್ಪ್ ಮಾಡುತ್ತೆ. ಸೊ ನಾನು ಮೊದಲೇ ಹೇಳಿದೆ, ಮಾನಿಟರಿ ಪಾಲಿಸೀಸ್ನ ಸೆಂಟ್ರಲ್ ಬ್ಯಾಂಕ್ ಇಂಟ್ರಡ್ಯೂಸ್ ಮಾಡುತ್ತೆ. ಸೊ ನಮ್ಮ ಕಂಟ್ರಿಯ ಸೆಂಟ್ರಲ್ ಬ್ಯಾಂಕ್ ಯಾವುದು ಅಂತ ಹೇಳಿದರೆ RBI. ಅದೆಲ್ಲ ನಮಗೆ ಗೊತ್ತೇ ಇದೆ. ಸೊ RBI ಇದನ್ನು ಏಕೆ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಬ್ಯಾಂಕ್ ರೇಟ್ ಅಥವಾ ಇಂಟ್ರೆಸ್ಟ್ ರೇಟ್ನ ಫಿಕ್ಸ್ ಮಾಡುತ್ತೆ. ಥ್ರೂ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡೋದು ಅಥವಾ ಡಿಕ್ರೀಸ್ ಮಾಡೋದ್ರಿಂದ ಒಂದು ಇನ್ಫ್ಲೇಷನ್ ಅಥವಾ ಡಿಫ್ಲೇಷನ್ ಟೈಮಲ್ಲಿ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಅಥವಾ ಡಿಕ್ರೀಸ್ ಇನ್ ವ್ಯಾಲ್ಯೂ ಆದಾಗ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡೋದು ಅಥವಾ ಡಿಕ್ರೀಸ್ ಮಾಡೋ ಮೂಲಕ ಒಂದು ಎಕನಾಮಿಕ್ ಗ್ರೋತನ್ನು ಸಸ್ಟೇನ್ ಆಗಿ ಅಥವಾ ಮನಿ ಸಪ್ಲೈಯನ್ನು ಪ್ರಾಪರಾಗಿ ಮೇಂಟೈನ್ ಮಾಡಲಿಕ್ಕೆ RBI ಅಥವಾ ಸೆಂಟ್ರಲ್ ಬ್ಯಾಂಕ್ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಮಾನಿಟರಿ ಪಾಲಿಸಿ ಅಂತ ಹೇಳಿದರೆ ಏನು ಮತ್ತು ಅದರದ್ದು ಆಬ್ಜೆಕ್ಟಿವ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.